ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇಶ. ಭಜರಂಗಿ ಕಣದೇವಿ ಶಾರದೆ ಕಣದೇವಿ ಶಾರದೆ ಕರೆದಿಹಳು ಕಾಣದೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಆ ಹಂಬಲ ಆ ಸಾಂಗ್ ಅನ್ನು ಎತ್ಕೊಂಡ್ಬರ್ಬೇಕು, ಅದಕ್ಕೆ ಭಾವನೆ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸತಗಿರಿ ವಾಸ. ಆ ಒಂದು ಫೀಲ್ ಆ ವೆಂಕಟೇಶನೇ ನಮ್ಮ ಒಂದು ಹಾಡಿಗೆ ಮೆಚ್ಚಿ ದರ್ಶನ ಕೊಡಬೇಕು. ಆ ಥರ ಭಾವನೆಗಳನ್ನ ತುಂಬಿ ಹಾಡಿದಾಗ ಮಾತ್ರ ಅದು ದೇವ್ರ ಮೆಚ್ಚತಾನೆಲ್ಲ ಗೊತ್ತಿಲ್ಲ, ಬಟ್ ದೇವ್ರ ರೂಪದಲ್ಲಿರ್ತಕ್ಕಂತಹ ನಮ್ಮ ಅಭಿಮಾನಿಗಳು ಕೆಲವೊಂದು ಟಿಪ್ಸ್ಗಳಿದೆ. ಹಾಬಿ ಸಿಂಗರ್ಸ್ ಎಲ್ಲ ಇವಾಗ ಪ್ರೊಫೆಷನಲ್ ಸಿಂಗರ್ಸ್ ಆಗಿದ್ದಾರೆ. ಅದಕ್ಕೆ ನಾನು ಒಂದೇ ಒಂದು ಟಿಪ್ಸ್ ಹೇಳೋದು, ನೀವು ಸಾಂಗ್ ಅನ್ನ 10 ಅಲ್ಲ 100 ಸರಿ ಕೇಳಿ. 100 ಕಣ್ಣು ಸಾಲದು ನಿನ್ನ ಒಂದೇ ಒಂದು ಸಾಂಗ್, 10 ಸಾಂಗ್ ನೀವು ಹಾಡಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. 10 ಸಾಂಗ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಇಷ್ಟಪಡಿ. ನೀವು 100 ಸಾಂಗ್ ಅರ್ಧಂಬರ್ಧ ಕಲಿತು ಹಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕಲಿಬೇಕಾಗಿರ್ತಕ್ಕಂಥ 10 ಹಾಡನ್ನ ಪ್ರಾಂಪ್ಟ್ ಆಗಿ ಅಷ್ಟೇ ನೀಟಾಗಿ ಪ್ರೆಸೆಂಟ್ ಮಾಡಿದ್ರೆ ಆ ಒಂದು ಸಾಂಗ್ ಇಂದ ನಿಮ್ಮನ್ನ ಎಲ್ಲ ಜನ ಗುರುತಿಸೋಂಗ ಆಗ್ತದೆ. ನಮಃ ಶಿವಾಯ. ರುದ್ರನಾಮ ನೀಲಕಂಠ ವಿಶ್ವರೂಪಿ ಜಗ ಜಗದ ಒಡೆಯ ಶಂಭೋ ಶಂಭೋ ಶಂಕರ ಮಂಜುನಾಥ ಇಂದಿನ ಈ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ಲ ನೆರೆದಿರುವಂತಹ ಎಲ್ಲ ಕಲಾವಿದರಿಗೆ, ಪಾರ್ಟಿಸಿಪೇಟ್ಸಿಗೆ, ನಮ್ಮ ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ನಾಗಪ್ಪ ಬಂಕಾಳಿ ಸರ್, ಇಂಟರ್ DYSP ಅವರು, ಎಲ್ರಿಗೂ ನಮಸ್ಕಾರ. ಸಂಗೀತ ತುಂಬ ಇಷ್ಟ ಚಿಕ್ಕದಿರುವಾಗಿಂದ. ಇವ್ರು ಹೇಳೋ ಥರ ಏನು ಅಷ್ಟು ಚೆನ್ನಾಗೇನು ಆಡಲ್ಲ,
ಸಂಗೀತದೇನು ಬ್ಯಾಕ್ ಗ್ರೌಂಡ್ ಇಲ್ಲ, ಹಾಡ್ತೀನಿ, ಹಾಡಕ್ ಇಷ್ಟ. ಅಷ್ಟು ಬಿಟ್ರೆ ತುಂಬಾ ಇಷ್ಟ ಏನು ಸಂಗೀತ ಕಾರ್ಯಕ್ರಮಗಳು. ಈ ಕಲಾಕಾರರು ಅವರೆಲ್ಲ ಮನುಷ್ಯನಿಗೆ ಜೀವನದಲ್ಲಿ ಒತ್ತಡವನ್ನು ಕಳ್ಕೊಳ್ಳಿಕ್ಕೆ ಇತ್ತೀಚೆಗೆ ಪ್ರತಿ ಒಬ್ರು ಏನ್ ಕೆಲಸ ಗೊತ್ತಿಲ್ಲ, ಬಿಸಿ 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 ಬಿಸಿ, ಮೈಂಡು ಬಿಸಿ, ಬಾಡಿ ಬಿಸಿ, ಅವ್ರು ಬಿಸಿ, ಎಲ್ಲಾನು ಬಿಸಿ. ಏನ್ ಮಾಡ್ಬೇಕು ಜೀವನದಲ್ಲಿ ಶಾಂತ ಆಗಿರ್ಲಿಕ್ಕೆ, ಸ್ವಲ್ಪ ಮೈಂಡ್ ನ ಫ್ರೆಶ್ ಮಾಡ್ಲಿಕ್ಕೆ ಅಂತ ಜನರಿಗೆ ಗೊತ್ತಿಲ್ಲ. ಕೆಲವರು ಆಟ ಆಡ್ಲಿಕ್ಕೆ ಹೋಗ್ತಾರೆ, ಕೆಲವರು ಇನ್ನೇನು ಅವ್ರದ್ದು ಎಂಟರ್ಟೈನ್ಮೆಂಟ್ ಗೇಮ್ಸ್ ಆಡ್ಲಿಕ್ಕೆ ಹೋಗ್ತಾರೆ, ಫ್ರೆಂಡ್ಸ್ ಜೊತೆಗೆ ಸುತ್ತಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಸಂಗೀತ ಒಂದು ಓವರ್ ಆಲ್ ರಿಫ್ರೆಶಿಂಗ್ ವೇ ಅಂತ ಅನ್ಸುತ್ತೆ. ತುಂಬಾ ಗೌರವ ಇದೆ ನನಗೆ ಸಂಗೀತದ ಬಗ್ಗೆ, ಬಹಳ ದೊಡ್ಡ ಗೌರವ ಇದೆ. ಇದರಲ್ಲಿ ಸಾಧನೆಯನ್ನ ಮಾಡಿದವರು ನಿಜವಾಗ್ಲೂ ಪುಣ್ಯವಂತರು. ಯಾರಿಗೆ ಅವಕಾಶ ಸಿಕ್ಕಿದೆ ಸಾಧಿಸ್ಲಿಕ್ಕೆ ಅವ್ರು ನಿಜವಾಗ್ಲೂ ಪುಣ್ಯವಂತರು. ನಾವೆಲ್ಲ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಸಂಗೀತನೂ ಒಂದು ಸಬ್ಜೆಕ್ಟ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ನಾನು ನಿಜವಾಗ್ಲೂ ತಗೊಳ್ತಾ ಇದ್ದೀನಿ ಅಂತ ನನಗೆ ಅನಿಸುತ್ತೆ. ಇನ್ನೂ ಇಂಟ್ರೆಸ್ಟ್ ಇದೆ ಏನಿಲ್ಲ, ನೋಡೋಣ ಅವಕಾಶ ಸಿಕ್ಕರೆ. ಥ್ಯಾಂಕ್ ಯು. ಈ ಒಂದು ಅಟೆನ್ಷನ್ಗೆ ನನ್ನನ್ನು ಕರೆದು. ಸಂಗೀತ ಸಮುದ್ರ ಇದ್ದ ಹಾಗೆ, ಈಜಿದಷ್ಟು ಬೆಳೀತಾ ಹೋಗುತ್ತೆ. ಇದಕ್ಕೆ ಒಂದು ಎಂಡ್ ಇಲ್ಲ. ತುಂಬಾ ದೊಡ್ಡ ಒಂದು ಫೀಲ್ಡ್ ಇದು. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಇಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅವರೆಲ್ಲ, ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್, ವಿನ್ನಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್. ಯಾವುದೇ ಒಂದು ಫೀಲ್ಡ್ ಆಗಲಿ ಅದರಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಇಟ್ ಇಸ್ ನಾಟ್ ಈಸಿ. ತುಂಬಾ ಕಷ್ಟಪಡ್ಬೇಕಾಗತ್ತೆ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ಥ್ಯಾಂಕ್ ಯು. ನೆಕ್ಸ್ಟ್ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ, ಎಲೆ ಮನವೇ ಯಾಕೆ ಚಿಂತೆ ಮಾಡ್ತಿ, ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ, ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೊಂಡು ಹೋಗು ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ, ಯಾರಿಗೆ ಯಾರಿಲ್ಲ ಎಲೆ ಮನವೇ. ಇದು 3 ದಿನದ ಸಂತಿ ಎಲೆ ಮನವೇ. ಸೇರದವರ ಮುಂದೆ ಜಾರಿ ಬೀಳದಂತೆ, ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ. ಯಾಕೆ ಚಿಂತೆ ಮಾಡ್ತಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಸುಖವಿಲ್ಲ ಎಲೆ ಮನವೇ. ಥ್ಯಾಂಕ್ ಯು. ಇವರು Listen,
ಇರಲಿಲ್ಲ. ಸೊ ಅದರ್ವೈಸ್ ತುಂಬಾ ಚೆನ್ನಾಗಿ ಷಣ್ಮುಖ ಪ್ರಿಯರಾಗ ಷಣ್ಮುಖ ಪ್ರಿಯರಾಗ ಮಾಗದಿಂದೊಳಬಾಗಿ ನಡೆಸಿದ ದರುಬಾರಿ ನೋಡುತ್ತ ಅಡುಗೆಯ ಪಲ್ಲವಿಯ ಅಡುಗೆಯ ಮೇಲೆ ಹೇಳುವೆಯ ನೀನು ಗಂಗನಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸಾನು ನೀನು ಈ ಒಂದು ಫೀಲ್ ನಂಗೆ ಮಿಸ್ ಆಯ್ತು ಅಂತ ಅನಿಸ್ತು. ಭೂಮಿ ನಮ್ಮ ಆಲಯ, ಭೂಮಿ ನಮ್ಮ ಆಲಯ, ಕಾಯಕವೇ ದೇವರು, ದೇವರಿಗೆ ಸೂರ್ಯನದೇ ಆರತಿ, ಮನದ ಹೊಲ ಉಳುವ ಛಲ ಕಣ್ಣ ತುಂಬ ತುಂಬಿಕೊಂಡು ಏಳು ಶಿವ. किसी ने मेरा तोड़ा. सर सच में आपका दिल किसी ने तोड़ा है? सर ऐसा तो नहीं, उस वक्त मेरा दिल ऐसा होता है कि मुझे मेरा दिल कोई तोड़ा है. नहीं सर, सच में ऐसा लग रहा था कि सच में दिल टूटा हुआ है और आप वो हमारे सामने पेश कर रहे हैं. जी हाँ. बहुत बढ़िया सर, हमसे जोरदार चप्पल ಅಟ್ಲೀಸ್ಟ್ ಈ ರೇಂಜ್ಗಾದ್ರೂ ಕ್ವಾಲಿಟಿ ಇತ್ತಂದ್ರೆ ನಾವು ಮುಂದೆ ಹಾಡಿ ಹಾಡಿ ಅಂತ ಹೇಳ್ಬೋದು. ಸೊ ऐसा कुछ नहीं सर. सितारे हैं वो भी शर्माए, वो देने वाले मुझे इतनी सी जिंदगी दे दे, यही सजा है मेरी मौत ही न आए मुझे, किसी को चैन मिले मुझको बेकली दे दे. Thank you. Oh
ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಡೆ ನಿನಗಾರತಿ ಮನಗೆ ಒಡತಿ ಮನೆಗೆ ಗರತಿ ಅಷ್ಟೇ ನಾನು ಹೃದಯಗರಗರೆ ನಿಮ್ಮಯ ಸಡಗರ ಮೌನವ ತಾಳುವುದು ನಿಮ್ಮಯ ಹಾಗೆ ರೆಕ್ಕೆಯ ಪಡೆಯಲು ಆಸೆಯ ದಿನ ಕಳೆದೆ ಕಳೆದೆ ಅದು ಸಂಗತಿ ಇದೆ, ಅದು ಬರಲಿಲ್ಲ. ರೆಕ್ಕೆಗಳಿರದೆ, ರೆಕ್ಕೆ ಅನ್ನೋದು ಫೀಲ್ ಒಳಗಡೆ ಬರಬೇಕು. ರೆಕ್ಕೆಗಳಿರದೆ ಬಾನಿಗೆ ಹಾರಿ ಮರಳಿ ಕೆಳಗಿಳಿದೆ ಒಂದು ಹಾಡು ಸಾಲದು ಮನಸ್ಸು ಬಿಚ್ಚದು ಹೃದಯ ತಾಳದು ನೀ ಕೇಳು. ಅದು ಫಿನಿಶಿಂಗ್ ಬೇಕು. ಆ್ಯಂಡ್ ಚರಣದಲ್ಲಿ ನಾ ಹಾಡು ಹಾಡುಗಳೆಲ್ಲ ಅಂತ ಹೇಳಿ ಒಂದು 4 ಲೈನ್ ಹಾಡಿದ, ಅದೊಂದು ಸ್ವಲ್ಪ ಹಾಡಿನ ಸಾಹಿತ್ಯ ಗೊತ್ತಿಲ್ಲ, ಜಸ್ಟ್ ಹಾಗೆ. ಯಾರು ತಿಳಿಯೋರು ಯಾರು ತಿಳಿಯೋರು ಆ ಸಂಗತಿ ಬೇಕು, ಆ ಸಂಗತಿ ಮಿಸ್ ಆಯಿತು. ಆ್ಯಂಡ್ ಲಾಸ್ಟ್ ಫಿನಿಶಿಂಗ್ಗೆ ಚರಣದ ಎಂಡ್ ಲೈನ್ ನಾ ಹಾಡು ಹಾಡು ಒಂದೇ ಲೈನ್ ಅಲ್ಲ, ಲಾಸ್ಟ್ ಲೈನ್. ನನಗೂ ಒಂದು ಗರ್ವವಿದೆ ಸತ್ಯವೆಂದು ರಾಗವಿದೆ ತಾಳ ಇದೆ ನನಗೂ ಒಂದು ಗರ್ವವಿದೆ. ಗರ್ವ ಅಲ್ಲ, ಅದು ಗರ್ವ. ನನಗೂ ಒಂದು ಗರ್ವವಿದೆ. ಗರ್ವ ಅನ್ನೋದು ಆ ಗರ್ವದಿಂದನೇ ಹೇಳೋ ತರ ಫೀಲ್ ಅನಿಸ್ಬೇಕಿತ್ತು. ಬಟ್ ಸಿಂಪಲ್ ಆಗಿ ಒಂದೇ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇತ್ತು, ಟ್ಯೂನ್ ಅಲ್ಲಿ ಇತ್ತು, ಬಟ್ ಆ ಫೀಲ್ ಸಿಗ್ಲಿಲ್ಲ. ಆ ವರ್ಡ್ಸ್ ಅನ್ನ ನಾವು ಪುಷಪ್ ಮಾಡೋಂತ ಕಂಟಿನ್ಯೂ ಮಾಡಿ ಲಾಸ್ಟ್ ಫಿನಿಶಿಂಗ್ ಅಲ್ಲಿ. ತಾಳ ಇದೆ ನನಗೂ ಒಂದು ಗರ್ವವಿದೆ ಸತ್ಯವೆಂದು ನನ್ನಲ್ಲಿ ಉಂಟು ಬೇರೇನು ಬೇಕು ನಾನಿದೆ ಬೇರೇನು ಬೇಕು. ಅಲ್ಲಿವರೆಗೂ ಬರಲೇಬೇಕು. ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ರೆ ಅದಕ್ಕೆ ಫಿನಿಶಿಂಗ್ ಅನ್ಸಲ್ಲ. ಅದಕ್ಕೆ ಲೈನ್ ಕದ್ದು ನೋಡು ಮನಸ್ಸು ನನ್ನೇಕೆ ಬಂದಾಟು ನಿನ್ನ ಸೇರು ಕನಸು ಕಣ್ಣನ್ನೇಕೆ ಕಂಡುವುದು ಇದು ಒಂದಿದ್ದ. ಇನ್ನೊಂದು ಪ್ರೀತಿ ಎಷ್ಟು ಎತ್ತರ ಸಿಕ್ಕಲಿಲ್ಲ ಉತ್ತರ ನೀನು ನನ್ನ ಹತ್ತಿರ ನನ್ನ ಮನಸ್ಸಿನಲ್ಲಿ ಈ ಥರ ಮಾಡಿದೆ. ಇದರ ಉದ್ದಾಗಿಂದ ಸಾಯಗಂಟ ಆಸ್ತಿ ಮಾಡೋದೆ ನಿನ್ನ ಕನಸ.
ದುಡ್ಡು ಮಾಡೋದೇ ನಿನ್ ಕೆಲಸ. ಹೌದ್ರಿ, ಜಗ ದೊಡ್ಡವಂತ ಹೆಂಗ ಅನಿಸ್ಬೇಕ್ರಿ. ಕನಸು ಕಾಣೋದು ಮನಸ್ಸು ಮಾಡೋದು ಮನುಷ್ಯ, ಮಾಡಬೇಡ ಕೆಟ್ಟ ಕೆಲಸ, ಮಾಡಬೇಡ ಕೆಟ್ಟ ಮನಸ. ನೀತಿ ಒಂದಿರಲಿ ಪ್ರೀತಿ ಜೊತೆಗಿರಲಿ ಬದುಕು, ನೆಮ್ಮದಿ ಕಾಣಲಿ ಮನ ನೆಮ್ಮದಿ ಕಾಣಲಿ. ಜೀವ ಬಂಗಾಗಿ बदन पे सितारे लपेटे हुए, वो जाने तमन्ना किधर जा रही हो. जरा पास आओ तुझे ना जाए, जरा पास आओ तुझे ना जाए. बदन पे सितारे लपेटे हुए, वो जाने तमन्ना किधर जा रही हो. जरा पास आओ तुझे ना जाए, जरा पास आओ तुझे ना जाए. किसे देख कर हाय शर्माओगी, न देखोगी फिर तुम कभी आईना. हमारे बिना रोज घबराओगी. बदन पे सितारे लपेटे हुए, वो जाने तमन्ना किधर जा रही हो. जरा पास आओ तुझे ना जाए, जरा पास आओ तुझे ना जाए. ದಾವಣಗೆರೆಯಲ್ಲಿ ಎಲ್ಲ ಹಿಂದಿ ಸಿಂಗರ್ಸ್ ಕರೋಕೆ ಸೆಂಟರ್ ಹೋಗಿ ಪ್ರಾಕ್ಟೀಸ್ ಮಾಡಿ 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 ಎಲ್ಲ ಈಕ್ವಲ್ ಆಗ್ಬಿಟ್ಟಿದ್ದಾರೆ. ನಾವು ಯಾರು ಕೊಡೋದು ಯಾರು ಬಿಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲ ಕರೋಕೆ ಸೆಂಟರ್ಗೆ ಹೋಗಿ ಪ್ರಾಕ್ಟೀಸ್ ಮಾಡುವಂತ ಎಲ್ಲ ಹಿಂದಿ ಸಿಂಗರ್ಸ್ಗಳಿಗೆ ಮತ್ತೆ ಜೋರದ ಚಪ್ಪಾಳೆ. ತಮ್ಮನ್ನ ತಾವು ಹಾಬಿಯನ್ನ ಪ್ರೊಫೆಷನಲ್ ಆಗಿ ಬದಲಾಯಿಸ್ಕೊಂಡಿದ್ದಾರೆ. ಬಟ್ ಅವರ ಒಂದು ಟ್ಯಾಲೆಂಟ್ ದಾವಣಗೆರೆಗೆ ಅಷ್ಟೇ ಸೀಮಿತ ಆಗ್ತಾ ಇದೆ. ಸೊ ನೀವೆಲ್ಲ ಟ್ರೈ ಮಾಡಿದ್ರೆ ಇನ್ನೂ ತುಂಬಾ ಎದುರು ಬೆಳಿತೀರ ಸರ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ಪ್ರತಿಯೊಂದು ಸಾಂಗ್ ಅಲ್ಲೂ ಏನೇನೋ ಒಂದು ಎನ್ಕರೇಜ್ಮೆಂಟ್ ಇದೆ. ನೋಡಿ ಅಷ್ಟೊಂದು ರ್ಯಾಶ್ ಆಗಿ ಹಾಡ್ತಾ ಇದ್ದೀರಾ. ಬಟ್ ಅದು ಸಾಂಗ್ ಕಂಪೋಸಿಷನ್ ಹೆಂಗಿದೆ, ಸಾಂಗ್ ಸೆಲೆಕ್ಷನ್ ಹೆಂಗಿದೆ ಅಂತಂದ್ರೆ ನಮ್ಮನ್ನು ಇಂಪ್ರೆಸ್ ಮಾಡ್ತಾ ಇದೆ.
ಪ್ರಿಯಾವತಿ. ನಾನು ಗದಗದಿಂದ ಬಂದಿದ್ದೇನೆ. ಈಗ ನಾನು ಹಾಡುತ್ತಿರುವ ಹಾಡು ಇಷ್ಟು ಕಾಲ ಒಟ್ಟಿಗಿತ್ತು. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆದರು ಹರಿದೇವಿ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆದರು ಹರಿದೇವಿ ಸರ್ ನಮ್ಮ ಅಲ್ಲಿ ಯಾರೇ ಹೇಳಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಸರ್. ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯ ಎಲ್ಲ ಸಂಸ್ಥಾಪಕರಿಗೂ ಹಾಗೂ ಗೌರವಾಧ್ಯಕ್ಷರಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬಸವರಾಜಪ್ಪ ರಾಮಪ್ಪ ರೆಡಿಯಾಗಿರು. ಮೊದಲನೇ ಸ್ಪರ್ಧೆ ನಿಮ್ಮ ಹೆಸರಪ್ಪ? ಅಂಕಗಳನ್ನು ನಾವು ನಿರ್ಧಾರ ಮಾಡ್ತೇವೆ. ಸೊ ಇಷ್ಟು ತಮ್ಮ ಗಮನಕ್ಕೆ ಇರಲಿ. ಎಲ್ಲ ಸ್ಪರ್ಧೆಗಳಲ್ಲಿ ತಾವು ಮಾಡಿಕೊಂಡಂತ ಆಯ್ಕೆ ಮತ್ತೆ ಅದರ ರಾಗವನ್ನು ಪ್ರಸ್ತುತಪಡಿಸೋದ ಅಂದ್ರೆ ಬೇಸರ ಆಗೋದು, ಶ್ರುತಿ ತಪ್ಪೋದು.
ಏಳು ಶಿವ ಬಾಳ ಬಂಡಿಗೋಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಹೇ ಪ್ರಭಾತ ನಿನಗೆ ಸುಪ್ರಭಾತ ಶರಣು 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 ಏಳು ಶಿವ ಏಳು ಶಿವ ಬಾಳ ಬಂಡಿ ಓಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಸುಪ್ರಭಾತ ನಿನಗೆ ಸುಪ್ರಭಾತ ಶರಣ ಮಂಜುನಾಥ್ ಅವರು ಈಗ ತಾನೇ ಆಗಮಿಸಿರ್ತಕ್ಕಂಥ ಜೂನಿಯರ್ ರವಿಚಂದ್ರ ನಮ್ಮ ಸಂಸ್ಥೆಯ ಖಜಾಂಚಿಗಳಿರ್ತಕ್ಕಂಥ ಜೂನಿಯರ್ ರವಿಚಂದ್ರ ಅವತ್ತು ಸಹ ಸಂಸದವಾಗಿ ಗೌರವಿಸಲಾಗಿದೆ. ದಯವಿಟ್ಟು ಕ್ಷಮಿಸಿ ಸರ್, ನಿಮ್ಮದು ಗೊತ್ತಿದೆ. ದ್ವಿತೀಯ ಸ್ಥಾನವನ್ನ ಜೋರದ ಚಪ್ಪಾಳೆ ಸೆಕೆಂಡ್ ಪ್ರೈಸ್.
ಪ್ರಥಮ ಸ್ಥಾನವನ್ನು ಪಡೆದು ಬರೆದಿದ್ದಾರೆ. ಇನ್ನು ಹಾಡಿರ್ತಕ್ಕಂತಹ ಕೆಲವೊಂದು ಗಾಯಕರುಗಳು ಲಾಸ್ಟ್ ಮೊಮೆಂಟ್ ಅಲ್ಲಿ ಮಾಡಿರ್ತಕ್ಕಂಥ ಮಿಸ್ಟೇಕ್ ಇಂದಾಗಿ ಮಾರ್ಕ್ಸ್ ಕೌಂಟ್ ಆಗಿ ಹಾಫ್ ಮಾರ್ಕ್ಸ್ ಅಲ್ಲಿ ಫೇಲ್ಯೂರ್ಸ್ ಆಗಿದ್ದಾರೆ. ಬಟ್ ಅದು ಫೇಲ್ಯೂರ್ ಅಲ್ಲ, ನಿಮಗೆ ಎನ್ಕರೇಜ್ ಮಾಡ್ಲಿಕ್ಕೆ ಒಂದು ಸಣ್ಣ ಕಿಡಿ ಅಂತ ಹೇಳಿ ಅನ್ಕೊಳ್ತೀನಿ. ನಿಮ್ಮ ಲೈಫ್ ಅಲ್ಲಿ ಈ ಒಂದು ಸಣ್ಣ ಕಿಡಿ ಮುಂದೆ ಜ್ಯೋತಿ ಬೆಳಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಸರ್, ಜೋರಾದ ಚಪ್ಪಾಳೆ ನಮ್ಮ ಪ್ರಥಮ ಸ್ಥಾನ ಮಾಡಿರ್ತಕ್ಕಂಥ ಐಕ್ಯತಾ ಸಂಸ್ಥೆ ದಾವಣಗೆರೆ ಇವರು ನಮಗೆ ಸಂಗೀತವನ್ನ ಪ್ರದರ್ಶನ ಮಾಡೋದಕ್ಕೆ ಅತ್ಯಂತವಾಗಿರ್ತಕ್ಕಂಥ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸಿಕೊಟ್ರು. ನಮ್ಮ ಹರ್ಷದಲ್ಲಿ ಸರ್ ಕೂಡ ಈ ಕರೆಯೋಕೆ ಗಾಯನ ಸ್ಪರ್ಧೆಯನ್ನು ನಮಗೆ ಶೇರ್ ಮಾಡಿಕೊಂಡಿದ್ರು. ಅದನ್ನು ನೋಡಿಕೊಂಡು ಸಂಗೀತಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನ ನಾವು ನಮ್ಮ ಗುರುಗಳು ಕಾಸಿಂ ಸರ್ ಹಾಗೂ ಸಂಸ್ಥೆಯ ಆಯೋಜಕರು ಮತ್ತು ಪ್ರಾಯೋಜಕರು ಹೆಚ್ಚಾಗಿ ನನ್ನ ಅಚ್ಚುಮೆಚ್ಚಿನ ಎಲ್ಲ ಗಾಯಕ ಗಾಯಕಿಯರು ಹಾಗೂ ಎಲ್ಲ ಇಲ್ಲಿ ಇರ್ತಕ್ಕಂತಹ ಪೂಜನೀಯ ಗುರು ಹಿರಿಯರು ಹಾಗೂ ಆತ್ಮೀಯರಿಗೆ ಮತ್ತೊಮ್ಮೆ ಚರಣ ಸ್ಪರ್ಶಕ್ಕೆ ನಾನು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವು ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಸರ್. ನಿಮ್ಮ ಆಶೀರ್ವಾದ ನನಗೆ ಸದಾ ಇರಲಿ. ಸಂಗೀತ ಎಲ್ಲರನ್ನ ದೊಡ್ಡ ನಮ್ಮ ಐಕ್ಯತಾ ಸಾಂಸ್ಕೃತಿಕ ವೇದಿಕೆಯಿಂದ ಏರ್ಪಡಿಸಿದಂತ ಈ ದೇಶಭಕ್ತಿ ಗೀತೆಗಳ ಸ್ಪರ್ಧೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಅತ್ಯಂತ ಉತ್ಸಾಹದಿಂದ ಬೆಳಗಿನಿಂದ ಪಾಲ್ಗೊಂಡು ಬಹುಮಾನ ವಿಜೇತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ನೀಡಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಐಕ್ಯತೆ ಸಂಸ್ಕೃತಿ ಅಕಾಡೆಮಿ ದಾವಣಗೆರೆ 78ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಮಧ್ಯ ಕರ್ನಾಟಕದ ಧ್ವನಿಯ ಪ್ರತಿ ವರ್ಷ